श्रीमद्वेदान्तरामानुजमुनिकृष्णभगवत्सुतमहाज्ञानैकतानप्रभा सर्वप्राभवशक्तिभोगफलसत्सारात्मदिव्याकृतिं सृष्टिस्थाननिरोधनित्यनियति ज्ञानप्रकाशावृति ध्वान्तामोक्षविमोक्षदं हरिमजं नित्यं ಸದೋಪಾಸ್ಮಹೇ. ಹೀಗಾಯ್ತು ನೋಡಿ, ಹರಿಂ ಉಪಾಸ್ಮಹೆ ಅಂತ ಹೇಳಿದ್ರಿಂದ ನಮಗೆಲ್ಲ ಬಿಂಬರೂಪ ಗೊತ್ತಾಗೋವರೆಗೂ ಕೂಡ ಏನು ಉಪಯೋಗಿಸ್ಬೇಕು? ಹರಿ ಹರಿ ಪದ ಉಪಯೋಗಿಸ್ಬೇಕು. ಅದಕ್ಕೆ ಅದು ಹೇಳಬೇಕಾದ್ರೆ ಹರಯೇ ನಮ ಗುರುಭ್ಯೋ ನಮಃ ಹರಿಹಿ ಓಂ ಈ ಪದ ಅದಕ್ಕೆ ಉತ್ತರ ಕೊಡ್ಬೇಕು. ಗೊತ್ತಾದ್ಮೇಲೆ ಅದನ್ನು ಹೇಳಬೇಕು. ಉಳಿದವ್ರಿಗೆ ಪಾಸ್ವರ್ಡ್ ಇದ್ದಾಗ ಉಳಿದವ್ರಿಗೆ ಹೇಳಬೇಕಾಗಿಲ್ಲ. ಅದನ್ನು ಇವನಿಗೆ ಗೊತ್ತಾಯಿತು ಅಂತೇಳಿ ಉಳಿದವ್ರಿಗೆಲ್ಲ ಹೇಳ್ತಾ ಕೊಡಬಾರ್ದು. ಉಳಿದ ಉಪಯೋಗ ಇಲ್ಲ ಅದರಿಂದ, ಅವನಿಗಷ್ಟೇ ಪ್ರಯೋಜನ ಅದರಿಂದ. ಅಥ ಏಷ್ಯ ದಕ್ಷಿಣಾ ರಶ್ಮಿ ಅದೆಲ್ಲ ಹೇಳಿ ದಕ್ಷಿಣಾ ರಶ್ಮಿಗಳು ಮಧುನಾಡ್ಯ ಅವೆಲ್ಲ ಮೂಲ ಉಪನಿಷತ್ತು. ಇದನ್ನು ಆಗಬೇಕಿತ್ತೀಗ ಹೊತ್ತಾನೆ. ಇಂದ್ರಾದ್ಯ ಯಜುರುದ್ದಿಷ್ಟ ರುದ್ರ ಚಂದ್ರ ಸಹಾಯತ ಒಗಟುಗಳೆಲ್ಲ ಬಿಡಿಸ್ತಾ ಹೋಗ್ತಾರೆ. ಯಜು ಅಂದ್ರೇನು ಗೊತ್ತಾಯ್ತಾ? ರುದ್ರಾದಿಗಳು ಅಂದ್ರೇನು? ಇಂದ್ರ ಶಬ್ದೋದಿತೋ ವಾಯು. ಇಲ್ಲಿ ಬಂದಿರೋ ಪದಗಳೆಲ್ಲ ಬೇರೆ ಬೇರೆ ಅರ್ಥನೇ ಬಂದುಬಿಟ್ಟಿದೆ. ಮೇಲರ್ಥ ಮಾಡಿಕೊಂಡ್ರೆ ಉಪನಿಷತ್ ಅರ್ಥ ಆಗೋದಿಲ್ಲ. ಗೊತ್ತಾಯ್ತಾ? ಮೇಲಿನ ಅರ್ಥ ತಗೊಂಡ್ರೆ ಬೇರೆ ಕಡೆಗೆ ಮ್ಯಾಚ್ ಆಗೋದಿಲ್ಲ. ಅದಕ್ಕೆ ಅರ್ಥ ಇಟ್ಕೊಳ್ಬೇಕು ಅಂತ ಆಚಾರ್ಯ ಹೇಳ್ತಾ ಒಗಟ್ಟು ಪರಿಹಾರ ಮಾಡ್ತಾರೆ. ಏನದು? ಇದು ಎರಡು ಪ್ರಾಬ್ಲಮ್ ಇರೋದು. ಒಂದು ವಿಷಯ, ಇನ್ನೊಂದು ಅದು ಬಂದಿರೋ ಹೆಸರುಗಳ ಬಗ್ಗೆ ಕ್ಲಾರಿಟಿ. ಅದನ್ನು ಹೇಳೋದು ಭಾಷ್ಯದ ಕೆಲಸ. ಅಥ ಏಯಶ್ಚ ದಕ್ಷಿಣಾ ರಶ್ಮಯ ತಾಯೇವಾಶ್ಚ ದಕ್ಷಿಣಾ ಮಧುನಾಡ್ಯ ಯಜೂಂಷಿ ಏವ ಮಧುಕೃತೋ ಯಜುರ್ವೇದ ಏವ ಪುಷ್ಪಂ ತಾ ಅಮೃತ ಆಪಹ. ಇಷ್ಟೆಲ್ಲ ಅರ್ಥ ಹೇಳಿ. ಅದರಲ್ಲಿ ದಕ್ಷಿಣ ರಶ್ಮಿಗಳು ಅಂದರೆ ಏನು ಗೊತ್ತಾಯ್ತಾ? ಮಧು ಅಂದರೆ ಏನು? ಯಜುರ್ ಅಂದರೆ ಏನು? ಅವನ್ನೆಲ್ಲ ತಿಳಿಸ್ತಾರೆ. ಇಂದ್ರಾದ್ಯ ಯಜುರುದ್ದಿಷ್ಟಾ, ಇಂದ್ರಾದಿ ದೇವತೆಗಳು ಯಜುಶಬ್ದ ವಾಚ್ಯರು. ರುದ್ರಾಹ ಇಂದ್ರ ಸಹಾಯತಃ, ರುದ್ರದೇವರು ಇಂದ್ರ ಜೊತೆ ಸೇರಿದ್ದಾರೆ. ಇಂದ್ರ ಶಬ್ದೋದಿತೋ ವಾಯು, ಇಲ್ಲಿ ಇಂದ್ರ ಅಂದರೆ ಯಾರೂ ಅಲ್ಲ, ವಾಯುದೇವರಿಗೆ ಇಂದ್ರ ಅಂತ ಕರೆದಿದ್ದಾರೆ. ಒಂದು ಕಾಲಕ್ಕೆ ಅವರು ಇಂದ್ರ ಪದವಿಯಲ್ಲಿ ಇದ್ರಲ್ಲ, ಯೋಚನೆ ಇದ್ರಲ್ಲ. ಆದ್ದರಿಂದ ಇಂದ್ರ ಅಂದರೆ ಈ ಇಂದ್ರ ತಗೊಳ್ಬಾರ್ದು, ಆ ಇಂದ್ರ ತಗೊಳ್ಬೇಕು. ಯಾಕೆ ರುದ್ರದೇವರಿಗೆ ದೊಡ್ಡವರಾದ್ಮೇಲೆ ಈ ಇಂದ್ರ ಆಗೋದಿಲ್ಲ. ಅರ್ಥ ಆಯ್ತಾ? ಆ ಇಂದ್ರದೇವರು ರುದ್ರದೇವರು ಅಂತ ಕಡಿಮೆ ಇರೋರು, ಈ ಇಂದ್ರ ಮೇಲಿರೋರು. ಆದ್ದರಿಂದ ಯಾರನ್ನು ತಗೋಬೇಕಿಲ್ಲಿ? ವಾಯುದೇವರು ತಗೊಳ್ಬೇಕು. ಎಷ್ಟೋ ಕಡೆ ಇವತ್ತು ಇಂದ್ರ ಸೂತ್ರಗಳು ಬೇಕಾಷ್ಟಿದೆ ಋಗ್ವೇದದಲ್ಲಿ, ತುಂಬ ಇವೆ. ಇಂದ್ರ ಭಾರಿ ಶ್ರೇಷ್ಠ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಏನು ಹೇಳಿಬಿಟ್ರು ಇವರೆಲ್ಲ ವ್ಯತ್ಯಾಸ ಮಾಡಿದರು ಆರೋಗ್ಯಕರು. ವಿಷ್ಣು ಪೌರಾಣಿಕ್ ಗಾಡ್, ಗೊತ್ತಾಯ್ತಾ? ಇಂದ್ರ ವೇದಿಕ್ ಗಾಡ್ ಅಂತ ಕರೀತಾರೆ. ಅಲ್ಲ, ಇಂದ್ರ ಅಂದರೆ ವಿಷ್ಣು ಅಲ್ಲಿ. ಅದನ್ನು ಓದೋದು ಇದು ಓದಲ್ದಾರ ಗೊತ್ತಾಗಲ್ಲ, ಅದು ತಪ್ಪರ್ಥ ಮಾಡಿಬಿಡ್ತಾರೆ. ಇಂಥ ಫಾರಿನರ್ಸ್ ಅಷ್ಟು ಮಾಡ್ಲಿಕ್ಕೆ ಕಾರಣ ಅಂದರೆ ಅವರಿಗೆ ಸಂಸ್ಕಾರ ಯಾವುದೂ ಇಲ್ಲ, ಅದರಿಂದ ಆ ರೀತಿ ಮಾಡಿದ್ರು. ಅದನ್ನು ಇವರು ಓದೋದ್ರಿಂದ ಆ ಸಂಸ್ಕಾರಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ. ನಮ್ಮ ಸಂಸ್ಕಾರದ್ದಲ್ಲದು, ಅವರ ಸಂಸ್ಕಾರದ್ದು. ಇಂದ್ರ ಶಬ್ದೋದಿತೋ ವಾಯು ಸ ಯಾಜ್ಯ ಸೋಮಭುಕ್ ಪುರಃ. ಆಮೇಲೆ ಸಹಿ ಇಲ್ಲಿ ಬಂದಿದೆ, ಅವರು ಮೊದಲ ಸೋಮಭುಕ್ ಅಂತ ಕರೀತಾರೆ. ಮೊದಲ ಸೋಮ 8ನೇ ಅಧ್ಯಾಯದಲ್ಲಿ ಬಂದಿದೆ, ಸೋಮದೇವರು 9ನಲ್ಲಿ ಬಂದಿದೆ. ಪ್ರಥಮ ಹುಕ್ ಯಾರು? ದೇವರಾದ ಮೇಲೆ ನೆಕ್ಸ್ಟ್ ಯಾರು? ವಾಯುದೇವರೇ. ಆದ್ದರಿಂದ ಪ್ರಥಮ ಹುಕ್ಕು ಸೋಮಹುಕ್ಕು ಅಂತ ಹೇಳಿದ ಮೇಲೆ ಈ ಇಂದ್ರ ಆಗೋ ಚಾನ್ಸ್ ಇಲ್ಲ. ಸಹಿ ಶಂಕರ ಪೂರ್ವಾಣಂ ರುದ್ರಾಣ ಮುಖ್ಯ ಏವಚ, ರುದ್ರಾದಿ ದೇವತೆಗಳಿಗೆ ಮುಖ್ಯಸ್ಥ ಅಂತ ಹೇಳಿದ ಮೇಲೆ ಈ ಇಂದ್ರ ಅಲ್ಲ. ಉಪನಿಷತ್ ಬರೀ ನೋಡಿದವರಿಗೆ ಈ ಇಂದ್ರ ಅನ್ನೋ ಒಂದು ಅರ್ಥ ಆಗಿಬಿಡುತ್ತೆ. ಅದು ಅಲ್ಲ ಅಂತ ಹೇಳಿ ಉಪನಿಷತ್ ಯಾಕೆ ಅರ್ಥ ಮಾಡಬೇಕು ಅಂದರೆ ಅದು ಹೆಸರೇ ಏನದು? ಉಪನಿಷತ್. ಉಪನಿಷತ್ ಅಂತ ಏನು ಗೊತ್ತಾ? ಹತ್ತಿರ ಕೂತ್ಕೊಂಡು ಕೇಳೋದು ಅಂತ ಅರ್ಥ. ಉಪನಿಷತ್ ತುಂಬ ಹತ್ತಿರ ಕೂತ್ಕೊಂಡು ಕೇಳೋದು. ಹತ್ತಿರ ಕೂತ್ಕೊಂಡು ಕೇಳೋದು ಏನಾಗಿರುತ್ತೆ? ರಹಸ್ಯವಾಗಿರುತ್ತೆ, ರಹಸ್ಯವಾಗಿರುತ್ತೆ. ಆದ್ದರಿಂದ ಅಂತ್ಯವಾಸಿಗಳು ಅಂತ ಹೆಸರು. ಗುರು ಶಿಷ್ಯರು ಹೇಗಿರ್ಬೇಕು? ಅಂತ್ಯವಾಸಿಗಳ ಅಂತ್ಯ ಅಂದ್ರೇನು? ಹತ್ತಿರದಲ್ಲಿರಬೇಕು ಅಂತ ಅರ್ಥ. ಇವತ್ತು ಆನ್ಲೈನ್ ಬಂದು ದೂರೇ ವಾಸಿಗಳಾಗಿಬಿಡ್ತಾರೆ. ಅದು ರಹಸ್ಯ ಹೇಳೋಕ್ಕಾಗಲ್ಲ. ರಹಸ್ಯ ಹೇಳಿದ್ರೆ ಏನಾಗುತ್ತದು? ರಹಸ್ಯ ಆಗೋದೇ ಇಲ್ಲ. ಎಲ್ರಿಗೂ ಗೊತ್ತಿದ್ದು ರಹಸ್ಯ ಆಗುತ್ತೆ, ಅವ್ರಿಗೆ ಮಾತ್ರ ಗೊತ್ತಿದ್ದು ರಹಸ್ಯ ಆಗೋದು. ಆದ್ದರಿಂದ ಅಂತ್ಯವಾಸಿಗಳಾಗಬೇಕು. ಆ ಅರ್ಥದಲ್ಲಿ ಹೇಳ್ತಾರೆ ಉಪನಿಷತ್. ಸೊ ಈ ಹೆಡ್ಡಿಗೆ ಕೊಟ್ಟಿದ್ದಾರೆ. ಉಪನಿಷತ್ ಅಂದರೆ ಹತ್ತಿರಕೊಂಡು ಕೇಳಬೇಕಾದ ಗ್ರಂಥ, ರಹಸ್ಯ ಅಂತ ಹೇಳಿದ ಮೇಲೆ ಗೊತ್ತಾಯ್ತಾ? ಅದನ್ನು ಓದೋ ಕ್ರಮನೇ ಬೇರೆ ಆಗೋಯ್ತು. ಯಾಕೆ ರಹಸ್ಯ ಇಂಪಾರ್ಟೆಂಟ್ ಆದರೆ ಅದು ಕೀ ನಿಮಗೆ ಓಪನ್ ಆಗಿ ಕೊಟ್ಟುಬಿಟ್ಟು ಆಗಿರುತ್ತೆ. ಲಾಕ್ ಮಾಡಿ ಕಳ್ಳ ಬಂದು ನಮ್ಮ ಬೀಗ ಹೊಡೆದು ಹಾಳು ಮಾಡಿಬಿಡ್ತಾರೆ ಅಂತೇಳಿ ಅಲ್ಲೇ ಇಟ್ಬಿಟ್ರೆ ಯಾಕೆ ತೊಗೊಂಡ್ರಿ? ಕಳ್ಳ ಹೊಡೆದು ಬಿಡ್ತಾರೆ, ಅಲ್ಲೇ ಇದ್ರೆ ಸೇಫ್ ಅಂತಾನೆ. ಬೀಗ ಸೇಫ್ ಮನೆ. ಹಾಗಾಗಿ ಅದಕ್ಕೆ ಬೀದಾರಿ ಔಟ್ ಮಾಡೋದಾದರೆ ಪಾಸ್ವರ್ಡ್ ಔಟ್ ಮಾಡಿದ್ರೆ ಪಾಸ್ವರ್ಡ್ ಆಗುತ್ತೆ. ಅದಿಲ್ಲದೇ ಹೊಡಿತಿದ್ದಾರೆ ಈಗಾಗಲೇ. ಅಕೌಂಟ್ ಹ್ಯಾಕ್ ಮಾಡ್ತಾ ಇದ್ದಾರಲ್ಲ ಈಗ, ಬೇಕಾದಷ್ಟು ಮಾಡ್ತಾ ಇಲ್ವ ಆಯ್ತಾ? ಅಷ್ಟೆಲ್ಲ ಮಾಡಿದರೂ ಕೂಡ ಅರ್ಥ ಆಯ್ತಾ? ಅಂಥ ಹೊತ್ತಿನಲ್ಲಿ ಯಾಕೆ ಮಾಡ್ತಾರೆ? ನೀವೇ ಹೇಳಿರೋಣ ಅಂತ ಯಾಕೆ ಮಾಡ್ತಾರೆ? ಎಲ್ಲರಿಗೆಲ್ಲ ಮನೆಯವರಿಗೆ ಗೊತ್ತಾಗದೆ, ಕೆಲವು ವಿಷಯ ಮನೆಯವ್ರಿಗೂ ಗೊತ್ತಾಗಬಾರ್ದು. ಯಾಕೆ ಮಿಸ್ಯೂಸ್ ಆಗ್ಬೋದು.
ಪಾಪ ಅವ್ರಿಗೆ ಗೊತ್ತಿಲ್ಲದೆ ಏನೋ ಮಾಡಿಬಿಡ್ಬೋದು. ಅರ್ಥ ಆಯ್ತು. ತುಂಬ ರಹಸ್ಯವನ್ನು ಎಲ್ಲರೂ ಇಟ್ಕೊಳಕ್ಕೆ ಹೋಗಬಾರ್ದು. ಸಹಿ ಶಂಕರ ಪೂರ್ವಾಣಂ ರುದ್ರ ಇವರು ಆರ್ಗ್ಯುಮೆಂಟ್ ಕೊಡ್ತಾರೆ. ಇದು ಬಂದಿರೋದು ರುದ್ರಾದಿಗಳಿಂದ ಪೂಜ್ಯರಾದ ಇಂದ್ರ ಅಂತ ಹೇಳಿದ್ರಿಂದ ಈ ಇಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವಾಯುದೇವರನ್ನು ತಗೊಳ್ಬೇಕು. ದೇವರನ್ನು ತಗೊಳ್ಳಾಗಿಲ್ಲ. ಯಾಕೆ? ಸಾಧಕರ ಗುಂಪಿನಲ್ಲಿ ಹೇಳ್ತಿರ್ಬೇಕಾದ್ರೆ ದೇವರು ಸಾಧಕ ಅಲ್ಲ, ಸಿದ್ಧ ಆದ್ದರಿಂದ ದೇವ್ರ ಬಗ್ಗೆ ತಗೊಳ್ಳಾಗಿಲ್ಲ. ಇವೆಲ್ಲ ಇದು ಅರ್ಥ ಮಾಡೋಕೆ ಗೊತ್ತಿರಬೇಕು. ಈ ತನ್ಮ ಗೊತ್ತಿಲ್ಲದೆ ಹೋದರೆ ವೇದಗಳೆಲ್ಲ ಏನು ಕೊಡುತ್ತೆ, ರಾಂಗ್ ಆನ್ಸರ್ ಕೊಡುತ್ತೆ. ಅದು ವೇದ ತಪ್ಪಲ್ಲ, ಇವಂದೇ ತಪ್ಪು. ಏಯಸ್ಯ ಪ್ರತ್ಯಂಚೋ ರಶ್ಮೇಯ ಅದೆಲ್ಲ ನೋಡೋಣ. ಅದು ಏನ ದಕ್ಷಿಣ ಉತ್ತರ ಐತಿ. ಈಗ ಪಶ್ಚಿಮ ರಶ್ಮಿ ಪೂರ್ವ ರಶ್ಮಿಗಳು ಹೇಳ್ತಾರೆ. ಅದು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಉಪನಿಷತ್ ಸ್ವಲ್ಪ ನೋಡೋ ಹೊತ್ತಿಗೆ ಇದು ಸಾಮಾನ್ಯ ಇದರಲ್ಲಿ ಅರ್ಥ ಆಗೋದಿಲ್ಲ. ಇದು ಓದೋ ಕ್ರಮ ಬೇರೆ ಅಂತ ಗೊತ್ತಾಗುತ್ತೆ. ಓದೋ ಕ್ರಮ ಬೇರೆಯೇ. ಈಗ ಸಣ್ಣ ಕತೆ ಓದಿದಾಗ ನಾವೆಲ್ಲ ಓದೋಕೆ ಬರೋದಿಲ್ಲ. ನಾವೆಲ್ಲ ಓದೋ ಕ್ರಮ ಬೇರೆ, ಸಣ್ಣ ಕತೆ ಶಾರ್ಟ್ ಸ್ಟೋರಿ ಓದೋ ಕ್ರಮನೇ ಬೇರೆ.